ನೋಡಿ ನೀಟಾಗಿ ಎಲ್ಲ ಗಮ್ಮು ಹೋಗಿತ್ತು ನೋಡಿ ಇದರಲ್ಲಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ನಾನೊಂದು ಹಲಸಿನಕಾಯಿ ತಗೊಂಡು ಬಂದಿದ್ದೇನೆ. ಇದು ಹಲಸಿನಕಾಯಿ ಹಣ್ಣಲ್ಲ ಇದು. ಇದರಲ್ಲಿ ಇವತ್ತೊಂದು ಪಲ್ಯ ಮಾಡುವ ಅಂತ ಹೇಳಿ, ಇದಕ್ಕೆ ಗುಜ್ಜಿ ಅಂತ ಹೇಳ್ತಾರೆ. ಇದು ಕಟ್ ಮಾಡಲಿಕ್ಕೆ ಮಾತ್ರ ತುಂಬ ಕಷ್ಟ ಉಂಟು. ಬನ್ನಿ ಈಗ ಇದನ್ನು ಯಾವ ಥರ ಕಟ್ ಮಾಡೋದಂತ ನೋಡುವ. ನೋಡಿ ತುಂಬ ಎಳತ್ತಾಗಿದೆ ಇದು, ಚಿಕ್ಕ ಚಿಕ್ಕ ಇದಾಗಿದೆ. ಎಂತ ಹಲಸಿನಕಾಯಿಯ ಬೀಜ ಆಗಿದೆ ಚಿಕ್ಕ ಚಿಕ್ಕದು ಇದರಲ್ಲಿ. ನೋಡಿ ತುಂಬ ಚಿಕ್ಕದುಂಟು. ಈಗ ನಾನು ಇದು ಅರ್ಧ ಮಾತ್ರ ಕಟ್ ಮಾಡೋದು. ಇದು ನಮಗೆ ಪಲ್ಯಕ್ಕೆ ಅರ್ಧ ಸಾಕು, ಹಾಗೆ ಅರ್ಧ ಕಟ್ ಮಾಡ್ತೇನೆ. ಇದು ಕಟ್ ಮಾಡಿ ಮಾಡಿ ನೀರಲ್ಲಿ ಹಾಕಬೇಕು. ಇದರದ್ದು ಈ ಥರ ಅಂಟು ಬರ್ತದೆ ನೋಡಿ, ಅದನ್ನೆಲ್ಲ ಈ ಥರ ಒಂದು ಪೇಪರಲ್ಲಿ ತೆಗಿಬೇಕಾಗ್ತದೆ. ಈ ಹಲಸಿನಕಾಯಿಯನ್ನೆಲ್ಲ ಕಟ್ ಮಾಡುವಾಗ ಅದರ ಅಡಿಗೆ ಒಂದು ಗೋಣಿ ಅಥವಾ ಒಂದು ಪೇಪರನ್ನಾದರೂ ಹಾಕಬೇಕು. ಇಲ್ಲದಿದ್ದರೆ ಇದು ಅಂಟೆಲ್ಲ ಉಂಟಲ್ಲ, ಅದು ಸೊನೆ ಅಂತ ಹೇಳ್ತೇವೆ ಈ ಹಲಸಿನಕಾಯಿಯದು. ಅದೆಲ್ಲ ನೆಲಕ್ಕೆ ತಾಗಿದರೆ ಅದು ಮತ್ತು ತೆಗಿಲಿಕ್ಕೆ ತುಂಬ ಕಷ್ಟ ಆಗ್ತದೆ, ಮತ್ತು ಎಣ್ಣೆ ಎಲ್ಲ ಹಾಕಿ ನಾವು ತೆಗಿಬೇಕಾಗ್ತದೆ. ಹಾಗೆ ಈ ಹಲಸಿನಕಾಯಿ ನಾವು ಕಟ್ ಮಾಡಿದ ಹಾಗೆ ನೀರಲ್ಲಿ ಹಾಕಿಡಬೇಕು. ನೀರಲ್ಲಿ ಹಾಕಿಡದಿದ್ದರೆ ಏನಾಗ್ತದೆ ಅಂದರೆ ಅದರ ಕಲರ್ ಚೇಂಜ್ ಆಗ್ತದೆ, ಒಂಥರ ಬ್ರೌನಿಷ್ ಆಗಿ ಅದು ಚೇಂಜ್ ಆಗ್ತದೆ. ಹಾಗೆ ತಕ್ಷಣ ಇದನ್ನು ಈ ಥರ ನೀರಲ್ಲಿ ಹಾಕಿ ಬಿಡಬೇಕು. ಈಗ ಅರ್ಧದಷ್ಟು ಹಲಸಿನಕಾಯಿಯನ್ನು ಕಟ್ ಮಾಡಿದ್ದೆ, ಎಲ್ಲ ಕಟ್ ಮಾಡಿ ನೀರಲ್ಲಿ ಹಾಕಿಟ್ಟಿದ್ದೇನೆ. ಕೈಗೆ ನೋಡಿ ಡೆಕೋರೇಷನ್ ಮಾಡಿದಾಗೆ ಆಗಿದೆ. ಈಗ ಅರ್ಧ ಹೀಗೆ ಇಡ್ತೇನೆ. ಉಳಿದಂಥ ಅರ್ಧ ಭಾಗಕ್ಕೆ ಈ ಥರ ಒಂದು ಪೇಪರ್ ಹಾಕಿ ಇಡ್ತಾ ಇದ್ದೇನೆ. ಈ ಪೇಪರ್ ಯಾಕೆ ಹಾಕೋದಂದ್ರೆ ಇಲ್ಲದಿದ್ದರೆ ಅದರಲ್ಲಿ ಬರುವಂಥ ಸೊನೆ ಎಲ್ಲ ನೆಲಕ್ಕೆ ಬೀಳ್ತದೆ, ಹಾಗೆ ಮತ್ತು ನೊಣ ಎಲ್ಲ ಬಂದು ಕೂತ್ಕೊಳ್ತದೆ. ಅದಕ್ಕಾಗಿ ಈ ಥರ ನಾವು ಅದನ್ನು ಒಂದು ಮುಚ್ಚಿಡಬೇಕು. ಹೊರಗಡೆ ಇಟ್ಟರೆ ಒಂದು 2-3 ದಿನ ಉಳಿಬಹುದು ಅಷ್ಟೇ, ಮತ್ತು ಹಾಳಾಗ್ತದೆ. ಜಾಸ್ತಿ ದಿನ ಬೇಕಂದರೆ ಇದನ್ನು ಕಟ್ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಹಾಕಿ ಇಡಬೇಕು. ಎಲ್ಲ ಕಟ್ ಮಾಡಿ ಆದಮೇಲೆ ಇಷ್ಟ ಆಯಿತು ನೋಡ್ಬೋದು. ಮತ್ತು ಈ ಹಲಸಿನಕಾಯಿ ಕಟ್ ಮಾಡುವಾಗ ಅದರದ್ದು ಅಂಟು ಉಂಟಲ್ಲ, ಅದು ಕೈಗೆಲ್ಲ ತುಂಬ ತಾಗ್ತದೆ. ಅದಕ್ಕಾಗಿ ನಾವು ಹಲಸಿನಕಾಯಿ ಕಟ್ ಮಾಡುವಾಗ ಸ್ವಲ್ಪ ನೀರು ತಾಗಿಸಿ ಕಟ್ ಮಾಡೋದು. ನಂತರ ಸ್ವಲ್ಪ ಕೈಗೆ ಎಣ್ಣೆ ಹಾಕಿದ್ದೇನೆ. ಈಗ ನಾನು ಎಣ್ಣೆ ಹಾಕಿ ಚೆನ್ನಾಗಿ ಈ ಥರ ಉಜ್ಜಬೇಕು. ನಂತರ ಒಂದು ನ್ಯೂಸ್ ಪೇಪರ್ ಅಥವಾ ಟಿಶ್ಯೂ ಪೇಪರ್ ತಗೊಂಡು ಕೈಯಿಂದ ಉಜ್ಜಿ, ಅಥವಾ ಒಂದು ಬಟ್ಟೆ ಕೂಡ, ಹಳೆಯ ಬಟ್ಟೆ ತಗೊಂಡು ಕೂಡ ಇದನ್ನು ಒರೆಸಿ ತೆಗಿಬಹುದು. ಕ್ಲೀನಾಗಿ ಬಿಡ್ತದೆ ಕೈಯಿಂದ. ನೋಡ್ಬೋದು, ಈ ಥರ ಉಜ್ಜಿದ್ರೆ ಕೈಯಿಂದ ಕ್ಲೀನಾಗಿ ಹೋಗ್ತದೆ ಅದು. ನಂತರ ಸ್ವಲ್ಪ ಸೋಪ್ ಹಾಕಿ ಕ್ಲೀನಾಗಿ ತೊಳಿಬೇಕು, ಕೈ ಕ್ಲೀನ್ ಆಗ್ತದೆ. ಮತ್ತು ಈ ವೇಸ್ಟನ್ನೆಲ್ಲ ನಾವಿಲ್ಲಿ ಡಸ್ಟ್ಬಿನ್ನಿಗೆ ಹಾಕೋದು. ದನ ಇದ್ದರೆ ದನಕ್ಕೆ ಹಾಕಿದರೆ ದನ ತಿಂತದೆ. ಹಾಗೆ ನಂತರ ಈ ಕತ್ತಿಗೆ ಎಲ್ಲ ತುಂಬ ಅದರದ್ದು ಸೊನೆ ತಾಗಿರ್ತದೆ, ಅದನ್ನು ಈ ಥರ ತುಂಬ ಸುಲಭದಲ್ಲಿ ತೆಗಿಬೋದು. ನೋಡ್ಬೋದು, ಈ ಥರ ಬೆಂಕಿಗೆ ಇಡಬೇಕು. ಇದು ಚೆನ್ನಾಗಿ ಬಿಸಿ ಆದಾಗ ಈ ಥರ ಒಂದು ನ್ಯೂಸ್ ಪೇಪರ್ ಅಥವಾ ಹಳೆ ಬಟ್ಟೆಯಲ್ಲಿ ಈ ಥರ ಒರೆಸಿದ್ರೆ ಆಯಿತು. ಬಿಸಿ ಇರ್ತದೆ, ತುಂಬ ಜಾಗ್ರತೆಯಿಂದ ಒರೆಸ್ಬೇಕು. ಒಂದೇ ಸಲ ಹೋಗದಿದ್ದರೆ ಇನ್ನೊಂದು ಸಲ ಬೆಂಕಿಯಲ್ಲಿ ಈ ಥರ ಬಿಸಿ ಮಾಡಬೇಕು. ಒಳ್ಳೆ ಬಿಸಿ ಆಗಬೇಕು ಇದು ಮಾತ್ರ. ಕೆಲವರು ಹೇಳ್ತಾರೆ ಈ ಥರ ಮಾಡಿದರೆ ಕತ್ತಿಯದು ಶಾರ್ಪ್ನೆಸ್ ಹೋಗ್ತದೆ ಅಂತೆ, ಅದು ಬಡ್ಡಾಗ್ತದೆ ಅಂತೇಳಿ. ನಾನು ಎಷ್ಟೋ ವರ್ಷದಿಂದ ಹೀಗೇ ಮಾಡೋದು, ನನ್ನ ಕತ್ತಿಗೆ ಏನಾಗಲಿಲ್ಲ. ನೋಡಿ ನೀಟಾಗಿ ಎಲ್ಲ ಗಮ್ಮು ಹೋಗಿತ್ತು ನೋಡಿ ಇದರಲ್ಲಿ. ಈ ಥರ ಬಿಸಿ ಮಾಡಿದರೆ ಆಯಿತು, ಎಲ್ಲ ಕ್ಲೀನಾಗಿ ಹೋಗ್ತದೆ. ಹಾಗೆ ಈ ಗುಜ್ಜೆ ಪಲ್ಯ ಮಾಡಲಿಕ್ಕೆ ನಾನಿಲ್ಲಿ ಹಲಸಿನಕಾಯಿಯನ್ನು ಫಸ್ಟಿಗೆ ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ. ಅದಕ್ಕೆ ಉಪ್ಪು ಮತ್ತು ಅರಿಶಿನ ಹುಡಿಯನ್ನು ಸೇರಿಸ್ತಾ ಇದ್ದೇನೆ. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಾಗೆ ಇದಕ್ಕೆ ಒಂದು 2 ಗ್ಲಾಸಿನಷ್ಟು ನೀರನ್ನು ಸೇರಿಸಿದ್ದೇನೆ. ನೋಡ್ಬೋದು, 2 ಗ್ಲಾಸಿನಷ್ಟು ನೀರು ಹಾಕಿದ್ದೇನೆ. ತುಂಬ ನೀರು ಕೂಡ ಹಾಕಬಾರ್ದು. ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿ ನಂತರ ಇದಕ್ಕೊಂದು ಮುಚ್ಚಳವನ್ನು ಮುಚ್ಚಿ ಲೋ ಫ್ಲೇಮಲ್ಲಿ ಇದನ್ನು ಬೇಯಿಸಬೇಕು. ಈಗ ಇದಕ್ಕೆ ಮಸಾಲೆಗೆ ನಾನುಂಡಿ 10 ಒಣಮೆಣಸನ್ನು ಹಾಕಿದ್ದೇನೆ. ಖಾರಕ್ಕೆ 2 ಗುಂಟೂರು ಮೆಣಸನ್ನು ಸೇರಿಸಿದ್ದೇನೆ. ಇದನ್ನು ಫಸ್ಟಿಗೆ ಸ್ವಲ್ಪ ಹೊತ್ತು ಫ್ರೈ ಮಾಡಿ ನಂತರ ಇದಕ್ಕೆ 1 ಸ್ಪೂನಿನಷ್ಟು ಕೊತ್ತಂಬರಿ, ಸ್ವಲ್ಪ ಸೋಂಪು, ಅರ್ಧ ಸ್ಪೂನಿನಷ್ಟು ಜೀರಿಗೆಯನ್ನು ಹಾಕಿ ಇದರಿಂದ ಒಳ್ಳೆಯ ಒಂದು ಘಮ ಬರೋ ತನಕ ಸ್ವಲ್ಪ ಹೊತ್ತು ಇದನ್ನು ನೀಟಾಗಿ ಫ್ರೈ ಮಾಡಬೇಕು. ನಂತರ ಇದು ತಣ್ಣಗಾದ ಮೇಲೆ ಮಿಕ್ಸಿಯಲ್ಲಿ ಹಾಕಿ ಪೌಡರ್ ಮಾಡಿ ಇಟ್ಕೊಳ್ಬೇಕು. ಇನ್ನೊಂದು ಸೈಡಿಗೆ ಹಲಸಿನಕಾಯಿ ಚೆನ್ನಾಗಿ ಬೆಂದಿದೆ, ಸಾಫ್ಟಾಗಿ ಬೆಂದಿದೆ. ತುಂಬ ಹುಡಿ ಆಗೋದು ಬೇಡ. ನಿಮಗೆ ಇಷ್ಟ ಈ ಥರ ಸ್ವಲ್ಪ ಜಾಸ್ತಿ ಬೇಯಿಸ್ಬೇಕಂದ್ರೆ ಸ್ವಲ್ಪ ಹುಡಿ ಆಗುವ ತನಕ ಬೇಯಿಸ್ಬೋದು. ನನಗೆ ಈ ಥರನೇ ಸ್ವಲ್ಪ ಗಟ್ಟಿಯಾಗಿದ್ರೇ ಇಷ್ಟ.
ನಂತರ ಇದಕ್ಕೆ ಪೌಡರ್ ಮಾಡಿಟ್ಟಂತಹ ಮಸಾಲೆ ಪೌಡರನ್ನು ಸೇರಿಸಬೇಕು. ನಾನು ಫಸ್ಟಿಗೆ ಒಂದು 2.5 ಸ್ಪೂನಿನಷ್ಟು ಮಸಾಲೆ ಪೌಡರನ್ನು ಸೇರಿಸಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ತೇನೆ. ಯಾಕೆಂದರೆ ಒಮ್ಮೆನೇ ಜಾಸ್ತಿ ಆದರೆ ಮತ್ತು ಕಷ್ಟ ಆಗ್ತದೆ ಅಂತ ಹೇಳಿ. ಮತ್ತು ಸಾಕಾಗದಿದ್ದರೆ ಇನ್ನೂ ಸ್ವಲ್ಪ ಸ್ವಲ್ಪ ಈ ಥರ ಹಾಕಿ ಮಿಕ್ಸ್ ಮಾಡ್ತಾ ಹೋದರೆ ಆಯಿತು. ಮತ್ತು 2 ಸ್ಪೂನು ಮಸಾಲೆ ಪೌಡರನ್ನು ಹಾಕಿ ಇನ್ನೊಂದು ಸಲ ನಾನು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿದ್ದೇನೆ. ಟೋಟಲಾಗಿ ಎಲ್ಲ ಮಸಾಲೆ ಪೌಡರನ್ನು ಇದಕ್ಕೆ ಈಗ ನಾನು ಸೇರಿಸಿದ್ದೇನೆ. ಸ್ವಲ್ಪ ಸ್ವಲ್ಪನೇ ಹಾಕಿ ಈ ಥರ ಮಿಕ್ಸ್ ಮಾಡಿದ್ದೇನೆ. ನನಗಿಲ್ಲಿ ಉಪ್ಪು ಸ್ವಲ್ಪ ಕಡಿಮೆ ಆಯಿತು ಅಂತ ಅನಿಸಿತು, ಹಾಗೆ ಸ್ವಲ್ಪ ಉಪ್ಪನ್ನು ಸೇರಿಸಿದೆ. ಈ ಟೈಮಲ್ಲಿ ಉಪ್ಪು ಎಲ್ಲ ಕಡಿಮೆ ಇದ್ದರೆ ನೀವು ಸೇರಿಸ್ಬೋದು. ಹಾಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2 ರಿಂದ 3 ನಿಮಿಷ ಲೋ ಫ್ಲೇಮಲ್ಲಿ ಸ್ವಲ್ಪ ಹೊತ್ತು ಇದನ್ನು ಬೇಯಲಿಕ್ಕೆ ಬಿಡಬೇಕು. ಈ ಮಸಾಲೆ ಪೌಡರ್ ಎಲ್ಲ ಈ ಹಲಸಿನಕಾಯಿ ಪೀಸ್ಗಳಿಗೆ ಒಳ್ಳೆ ರೀತಿಯಲ್ಲಿ ಹಿಡಿಬೇಕು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಬೇಯಿಸಿ. ನಂತರ ನಾನಿಲ್ಲಿ ಅರ್ಧ ತೆಂಗಿನಕಾಯಿ ತುರಿಯನ್ನು ಸೇರಿಸಿದ್ದೇನೆ. ಇದು ಚಿಕ್ಕ ಗಾತ್ರ ತೆಂಗಿನಕಾಯಿಯಲ್ಲಿ ಅರ್ಧ ತೆಂಗಿನಕಾಯಿ ತುರಿ ಇದೆ. ತೆಂಗಿನ ತುರಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಲೋ ಫ್ಲೇಮಲ್ಲಿ ಇದನ್ನು ಬೇಯಿಸಬೇಕು. ಈ ತೆಂಗಿನಕಾಯಿ ತುರಿ ಎಲ್ಲ ಚೆನ್ನಾಗಿ ಬೇಯಬೇಕು. ನಂತರ ಇಲ್ಲಿ ನೋಡ್ಬೋದು ಉದುರಾಗಿ ಹಲಸಿನಕಾಯಿ ಪಲ್ಯ ರೆಡಿ ಆಯಿತು. ಈಗ ಇದಕ್ಕೊಂದು ಒಗ್ಗರಣೆ ಹಾಕಬೇಕು. ಒಗ್ಗರಣೆ ಹಾಕಲಿಕ್ಕೆ 2 ಸ್ಪೂನಿನಷ್ಟು ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ, ಒಂದು 4 ಎಸಳು ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕಿದ್ದೇನೆ, ಸ್ವಲ್ಪ ಇಂಗಿನ ಪುಡಿ, ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಇದನ್ನು ಹಲಸಿನಕಾಯಿ ಪಲ್ಯಕ್ಕೆ ಸೇರಿಸಬೇಕು. ಇಷ್ಟೇ ನೋಡಿ, ಹಲಸಿನಕಾಯಿ ಪಲ್ಯ ರೆಡಿ ಆಯಿತು. ಇದು ನೋಡ್ಬೋದು ನೀವು ಯಾವ ಥರ ಬಿಡಿ ಬಿಡಿಯಾಗಿ ರೆಡಿಯಾಗಿದೆ ಅಂತ ಹೇಳಿ. ಇದು ಜಾಸ್ತಿ ಓವರಾಗಿ ಬೇಯಿಸಬಾರ್ದು. ತುಂಬ ಬೇಯಿಸಿದರೆ ಅದು ಒಂಥರ ಮುದ್ದೆ ಮುದ್ದೆ ಆಗ್ತದೆ. ಈ ಥರ ಕರೆಕ್ಟಾಗಿ ಒಂದು 10 ರಿಂದ 15 ನಿಮಿಷ ಬೇಯಿಸಿದರೆ ಸಾಕು. ಈ ಥರ ಬಿಡಿ ಬಿಡಿಯಾಗಿ ಬರ್ತದೆ. ಅಷ್ಟೇ ಫ್ರೆಂಡ್ಸ್, ಇವತ್ತಿನ ಚಿಕ್ಕ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೂ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.